ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಶ್ರೀ ಕ್ಷೇತ್ರ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಸಮಿತಿಯ ಮುಂಬೈ ಮಹಾನಗರದ ವಿಶೇಷ ಸಮಾಲೋಚನಾ ಸಭೆ ಹಾಗೂ ಜೀರ್ಣೋದ್ಧಾರ ಯೋಜನೆಗೆ ಚಾಲನೆ ನೀಡಿದ ಮಹತ್ವದ ಸಮಾವೇಶದ ಕುರಿತ ವಿಶೇಷ ವರದಿ ಇಲ್ಲಿದೆ. ನಂದಳಿಕೆ ಸಿರಿ ಜಾತ್ರೆ ಮಾಮಲ್ಲ ಉತ್ಸವ ಹೇ ಮಂಜುನಾಥ ಶಿವಶಂಕರ. ನಂದಳಿಕೆ ಸಿರಿ ಜಾತ್ರೆ ಮಾಮಲ್ಲ ಉತ್ಸವ ಹೇ ಮಂಜುನಾಥ ಶಿವಶಂಕರ. ಈಶ್ವರ ದೇವರು ಅಣ್ಣಪ್ಪ ದೇವರು ನಂದಳಿಕೆ ಕ್ಷೇತ್ರದ ಧರ್ಮರಾಜರು. ಸಿರಿಕುಮಾರ ದರ್ಶನ ಅಪ್ಪಾಗದಾರಗ ತೂವರೆಗ ಏತಂಜಿ ಪಲ್ಲು ನಂದಳಿಕೆ ಮಹಾಲಿಂಗೇಶ್ವರನ ಜೀರ್ಣೋದ್ಧಾರಕ್ಕೆ ಮುಂಬೈಯಲ್ಲಿ ಮಹಾಸಂಕಲ್ಪ. ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ, ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ. ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ, ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ, ತೋಜಾವುನ ಕ್ಷೇತ್ರ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಐತಿಹಾಸಿಕ ತೀರ್ಥಕ್ಷೇತ್ರ, ಅಪಾರ ದೈವಿಕ ಕಾರಣಿಕದ ತಾಣವಾದ ನಂದಳಿಕೆ 4 ಸ್ಥಾನ ಶ್ರೀ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವದ ಪವಿತ್ರ ಕಾರ್ಯಕ್ಕೆ ಈಗ ಮಹಾಸಂಕಲ್ಪ ತೊಡಲಾಗಿದೆ. ವಾಣಿಜ್ಯ ನಗರಿ ಮುಂಬೈಯಲ್ಲಿ ನೆಲೆಸಿರುವ ಭಕ್ತಾದಿಗಳನ್ನು ಒಗ್ಗೂಡಿಸಿ ಕ್ಷೇತ್ರದ ನವೀಕರಣದ ಕುರಿತು ಸಮಾಲೋಚನೆ ನಡೆಸಲು ಆಗಸ್ಟ್ 9 ರವಿವಾರ ನಾನಾ ಚೌಕ್ನ ಹೋಟೆಲ್ ಕೃಷ್ಣ ಪ್ಯಾಲೇಸ್ನಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಈ ಬಗ್ಗೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಕಂಬಳ ಶ್ರೀಕಾಂತ್ ಭಟ್ ಮಾಹಿತಿ ನೀಡಿದರು. ನಂದಳಿಕೆ ಮಹಾಲಿಂಗೇಶ್ವರ ದೇವರನ ಗುಡಿಗೋಪುರ ಜೀರ್ಣೋದ್ಧಾರ ಸುಮಾರು 25 ವರ್ಷ ಆತಂಡು. ಕಾಲಕ್ಕೆ ನಮ್ಮ ಸ್ವಂತ ಇಲ್ಲನ್ನು ಎಂಚ ರಿಪೇರಿ ಮಲ್ಪನ ಅಂಚನೆ ಊರ್ದ ದೇವಸ್ಥಾನ ಊರ್ದ ಭಕ್ತರು ಸೇರಿದ ಜೀರ್ಣೋದ್ಧಾರ ಮಲ್ತದ ಬ್ರಹ್ಮಕಲಶ ಮಲ್ಪಡು ಬಂದ ಶಾಸ್ತ್ರ ಬಂದ್ಬಿಡು ಅಂಚ ಆಗಮ ಶಾಸ್ತ್ರದ ಪ್ರಕಾರ ಪ್ರಶ್ನಾಚಿಂತನೆ ಮಲ್ತದ ತುರಗ ಮೂಲಸ್ಥಾನಡು ಆಲಡೇಡು ಅರಮನೆಡು ಬೊಕ್ಕ ದೇವಸ್ಥಾನಡು ಗುಡಿಗೋಪುರದ ಶಿಥಿಲ ಆತಂಡು ಬೊಕ್ಕ ಆಚರಣೆ ಒಂತ ಲೋಕದೋಷ ತೋಜಿದು ಬೆಳೆದಿದೆ. ಅವೇನು ಸರಿಮಲ್ಪರ ಬೋಡಾದ ಕೃಷ್ಣ ಶೆಟ್ಟನ ಅಧ್ಯಕ್ಷತೆಡು ನಮ್ಮ ಊರ್ದ ಅರಮನೆದ ಸುವಾಸಗಿಟ್ಟ ನೇತೃತ್ವದ ಎಂಕುಲು ನೀಲಲಕ್ಷಣ ಪದೊಂದು ಬಾಂಬೆಗೆ ಬೈದ ಮೂಲ ಇನ್ನು ಮೀಟಿಂಗ್ ಇತ್ತು. ಎಂಕ್ಲೆ ಭಾರಿ ಖುಷಿ ಆಂಡ್ ದಯ ಬಂದಾಂಡ ಎಂಕ್ಲು 150 ಎಕ್ಸ್ಪೆಕ್ಟ್ ಮಾಡ್ತಿತ್ತ. ಮೂಲ 500 ಜಾಸ್ತಿ ಜನ ಬರ್ತದ ಜೀರ್ಣೋದ್ಧಾರದ ಬೋಡಾಯಿನ ಸಹಕಾರ ಮಲ್ಪುವ ಸಂಪೂರ್ಣ ಭರವಸೆ ಕೊಡ್ತೇರು. ಎಂಕಲ್ನ ಕೆಲಸ ಈ ಮುಂಬೈದ ಎಂಕಲ್ನ ಮೂಲಸ್ಥಾನ ದಸರಾ ಮೂಲ ಅರ್ಧವಾಸಿ ಮೂಲ ಎಂಕಲ್ನ ಸಂಪನ್ಮೂಲ ಒಟ್ಟಾಪ್ನೆಟ್ಟು ನಂದಳಿಕೆ ಬಗ್ಗೆ ಸುತ್ತಮುತ್ತ ಊರ್ದ ಭಕ್ತರ ಭಿನ್ನಪದಾದ ಬಂಡ ನಮ್ಮ ಈ ವರ್ಷ ಆಯನ ಮುಗಿದು ಬರ್ಪುನ ಆಯನ ದುಲಾಯಿ ದೈವದೇವರಿಂದ ಬಾಲಾಲಯ ದೀದು ಪೂಜೆ ಮಾಡ್ತದ್ದು. ಒಂಜಿ ವರ್ಷದ ಗುಲಾಯಿ ಜೀರ್ಣೋದ್ಧಾರದ ಕೆಲಸ ಮುಗಿಕೊಡು ಬಂದವಿಲ್ಲ. ಭಕ್ತರ ವಿನಂತಿದಾದ ಬಂಡ ನಿಖಿಲಡ ಆಪನಾಥ್ ಪಣವುದ ಕಾಣಿಕೆ ಭಕ್ತಿಪೂರ್ವಕ ಕೊರ್ದು ಶ್ರೀದೇವರನ ಕೃಪೆಗೆ ಪಾತ್ರರಲ್ಲೇ ಬಂದು ಕೇಳೋದಿಲ್ಲ. ಕಾರ್ಯಕ್ರಮವು ಪರಮ ಪವಿತ್ರ ವಾತಾವರಣದಲ್ಲಿ ಭಜನೆಯೊಂದಿಗೆ ಆರಂಭಗೊಂಡಿತು. ನಂತರ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಯ ಶಂಭೋ ವಿಭೋ ಜಯ ಶಂಭೋ ವಿಭೋ ರುದ್ರ ಸ್ವಯಂ ಭೋ
शङ्कर जयेशान जय सर्वज्ञ कामदः जय शम्भो जय विभो रुद्रस्वयं स्वयं भो सहस्रकोटि जनपालना सहस्रकोटि जनपाल ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಶ್ರೀ ಮಧ್ವೇಶ್ ತಂತ್ರಿಗಳು ಆಶೀರ್ವಚನ ನೀಡುತ್ತಾ, ಶಾಸ್ತ್ರಗಳ ಪ್ರಕಾರ ಒಂದು ಗ್ರಾಮದ ದೇವಸ್ಥಾನದ ಜೀರ್ಣೋದ್ಧಾರವಾದರೆ ಅದು ಕೇವಲ ಆ ಊರಿಗಷ್ಟೇ ಅಲ್ಲ, ನಮ್ಮ ಇಡೀ ಕುಲಕ್ಕೆ ಮತ್ತು ರಾಷ್ಟ್ರಕ್ಕೆ ಶ್ರೇಯಸ್ಸನ್ನು ತರುತ್ತದೆ. ಪ್ರತಿಯೊಬ್ಬರೂ ಈ ಮಹತ್ ಕಾರ್ಯಕ್ಕೆ ಮನಃಪೂರ್ವಕವಾಗಿ ಕೈಜೋಡಿಸಿ ಎಂದರು. ಇದೊಂಜಿ ಹಾದಿಗೆ ನಾವು ನಡ್ಕೊಂಡು ಹೋಗಿತ್ತಂದಾಂಡ ಅಲ್ಪ ದಾದಾಂಡೋಜಿ ಅನಿಷ್ಟ ನಮಕ್ ಶುಭ ನಮಗ ಅನಿಷ್ಟ ಫಲ ನಮಗ ತೋಜಂದಾಂಡ ಐತ ಫಲ ಅಲ್ಪ ಏರ್ ನಡ್ಕೊಂಡು ಹೋಗಿಪ್ಪೇನ ಆಯ್ಕೆ ಬರ್ಕೊಂಡಿಗೆ ಅಂಚನೆ ಒಂಜಿ ಸೈನ್ಯದೊಟ್ಟಿಗೂ ಒಂಜಿ ರಾಜ ನಡ್ಕೊಂಡು ಹೋಗಿಪ್ಪಾಗ ದಾದಾಂಡೋಜಿ ಅನಿಷ್ಟ ಫಲ ಬರ್ತನಂದಾಂಡ ಐತ ಅನಿಷ್ಟ ಫಲ ರಾಜಗ ಬರ್ಕೊಂಡಿಗೆ ಅಂಚನೆ ಒಂಜಿ ಒಂಜಿ ಗ್ರಾಮದ ದಾದಾಂಡ ಒಂಜಿ ಅನಿಷ್ಟ ಫಲ ಬರ್ತನಂದಾಂಡ ಅವು ಇಡೀ ಗ್ರಾಮಕ್ಕೆ ಬರ್ಕೊಂಡು ಪಂಡ್ಪೇರು ಅಂಚ ಆ ಗ್ರಾಮದ ದೇವಸ್ಥಾನಲು ಏತು ಪೊರ್ಲಾದಿಕೊಂಡ ಆ ಗ್ರಾಮಗ್ ರಾಷ್ಟ್ರಗ್ ಎಡ್ಡೆ ಹಾಕೊಂಡು ಶಾಸ್ತ್ರಗಳು ಪಂಡ್ಪೇರು ಅಂಚ ತಸ್ಸೀವ ದ್ವಿಗುಣ ಪುಣ್ಯಂ ಲಭತೆ ನಾಕ ಸಂಶಯ ದೇವರನ್ನ ಆ ಸುರುಟಿ ಏರ್ ಪ್ರತಿಷ್ಠೆ ಮಲ್ಪೇರ ಆ ಜೀರ್ಣಾತಿನ ದೇವಸ್ಥಾನ ಕೂಡ ಏರವೇನ ಪೊರ್ಲು ಮಲ್ಪೇರ ಅಗಲೆಗ್ ಆಯ್ತಾ ರಡ್ಡು ಬಟ್ಟಿ ಪುಣ್ಯ ಅಂದು ಶಾಸ್ತ್ರಗಳು ಪಂಡ್ಪೇರು ಭವನೆ ಸ್ಥಾಪಿತೋ ವಿಷ್ಣು ಕೃಷ್ಣಾದಿ ಕುಲಮಾತ್ಮನ ಮಂದಿರೇತು ಜಗತ್ಸರ್ವಂ ಕೃಷ್ಣಾದಿ ಸ್ಥಾಪಿತೋ ಹರಿಗೆ ಎಂದು ನಮ್ಮ ಒಂಜಿ ಇಲ್ಲಡ ದೇವರನ್ನು ಪ್ರತಿಷ್ಠೆ ಮಂತ ನಾವು ಆರಾಧನೆ ಮಂತನಂದಾಂಡ ಇಡೀ ಕುಲ ಉದ್ಧಾರ ಆಕೊಂಡು ಬಂದ್ಬೇಕು ಅಂಚನೆ ಒಂಜಿ ಗ್ರಾಮಡ್ ದೇವರನ ದೇವಸ್ಥಾನ ನಾವು ಕೊರಲ ಮಂತನಂದಾಂಡ ಇಡೀ ಗ್ರಾಮ ರಾಷ್ಟ್ರ ಬೊಕ್ಕ ನಮನ ಕುಲ ನಮನ ಏಳೇಳು ಕುಲದ ನಮ್ಮ ಉದ್ಧಾರ ಆಕೊಂಡು ಶಾಸ್ತ್ರಗಳು ಮಾಡ್ಬೇಕು ಅಂಚ ನಮನ ನಂದಲಿಕ ದೇವಸ್ಥಾನದ ಸುಮಾರು ನಮ್ಮನ ಸಂಕಲ್ಪ ಪುರ ಉಂಟು ದೇವಸ್ಥಾನ ಕೊರಲಾವುಡುದ ನಮ್ಮನ ಮಲ್ಲ ಸಂಕಲ್ಪ ಉಂಟು ಆ ಸಂಕಲ್ಪನ ದೇವರ ಸಂಕಲ್ಪ ಮಲ್ತೊಂದು ನಿಖಲ ಮಾತ ಹೈಟ್ ದೇವರ ಕೊಲ್ಲುಡು ಮಲ್ಪಡುವುದು ನಮ್ಮನ ಮಲ್ಲ ಒಂಜಿ ನಮ್ಮನ ಆಶಯ ಉಂಟು. ಆ ಆಶಯನ ಪೂರ ನಿಗಲು ಪೂರ ದೇವರ ನಿಗಲ ಮೂಲಕ ಕೊಲ್ಲುಡು ಮಲ್ತೊಂಡು ದೇವರ ಕೊಲ್ಲುಡು ವೈಭವಡು ಆಗಮ ಶಾಸ್ತ್ರ ಎಂಚ ಪಂಡರ ಅಂಚನೆ ದೇವಸ್ಥಾನ ಕೊರಲು ಮಲ್ಪಡುವುದು ನಮ್ಮನ ಸಂಕಲ್ಪ ಉಂಟು. ಐದು ಬಡಾಪನ ಬೆರಿ ಸಹಾಯ ಮಾತೆಲ್ಲ ನಿಗಲು ಕೊರಡೊಂದು ಪಂಡದ್ದು ಏನೊಂದು ಎರಡು ಮಾತೆಲ್ಲ ಮುಗಿಸ. ಕ್ಷೇತ್ರದ ಅರ್ಚಕರಾದ ಶ್ರೀ ಹರೀಶ್ ತಂತ್ರಿಗಳು ಮಾತನಾಡಿ, ಮಹಾಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಸಾರಥಿಯಾದಂತೆ ನಂದಳಿಕೆ ದೇವಸ್ಥಾನದ ಜೀರ್ಣೋದ್ಧಾರವೆಂಬ ಈ ಧರ್ಮರಥಕ್ಕೆ ಕೃಷ್ಣ ವೈ ಶೆಟ್ಟಿ ಅವರು ನಾಯಕತ್ವ ವಹಿಸಿದ್ದಾರೆ. ನಂದಳಿಕೆ ಈಶ್ವರ ಮತ್ತು ದೈವಗಳ ಅನುಗ್ರಹದಿಂದ ಈ ಬ್ರಹ್ಮ ಕಲಶೋತ್ಸವವು ವಿಜೃಂಭಣೆಯಿಂದ ನೆರವೇರಲಿದೆ ಎಂದರು. ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ದೇವಸ್ಥಾನದ ಜೀರ್ಣೋದ್ಧಾರ ಉಂಡು ಅಂಚೆ ನಮ್ಗೆ ಒಂದು ಆಸ್ತೆ ಅಂಡ ದಾನಂದು ಗೊತ್ತುಜ್ಜಿ ನಮ್ಮ ಉತ್ತರದ ಗೋಪುರ ಕೆರೆಕ ಗೋಪಿನ ಅಂಚಿತ್ತಿನ ಗೋಪುರ ಮಸ್ತ್ ಸಮಯದಂಚೆ ನಿಧಾನವಾದ ಉಪು ಒಂದುಂಡು ಅವು ಎಂಚಿನ ಅರ್ಧವರ ನಿಧಾನ ಒಂದೊಂದು ದಾದ ಗೊತ್ತಾವೊಂದಿಜ್ಜಿ ಐಕೆ ಹೆಗ್ಗಡ್ರಿಗಳ ಕೆಲಸ ಒಂದಿಜ್ಜಿ ದಾದಂದು ಗೊತ್ತಾವೊಂದಿಜ್ಜಿ ಆಯ್ತು ಅವರಾದ ಶ್ರೀಕಾಂತ್ ಭಟ್ರು ಅಂಚನೆ ಹೆಗ್ಗಡ್ರು ಅಂಚನೆ ಕೃಷ್ಣ ಶೆಟ್ರು ಪುರ ದಾದ ಉಂಡು ಎಂಚಿನ ಒಂದು ದೇವೇಡ ನೇಕೇನಗ ಬಂದು ಅವೇನು ಅಷ್ಟಮಂಗಲ ಪ್ರಶ್ನೆ ದಿನಾಗ ಐದು ಕೆಲವೊಂದು ದೋಷ ತೋಜಿ ಬರ್ತಂದು ಕೆಲವು ಆಯ್ಕೆ ಪುರ ಪ್ರಾಯಶ್ಚಿತ್ತಲೇನು ಪುರ ಮಲ್ಪಾದು ಮಿತ್ತಗ ಪುರ ಎಂಚಾವುಡು ಬಂದು ನಂಗೆ ಪ್ರಶ್ನೆ ಮುಖಾಂತರವಾದ ತೋಜಿ ಬರ್ತಂದು ಐತಾವರಾದ ದೇವೇಡ ಪ್ರಾರ್ಥನೆ ಮಲ್ತನ್ನು ಒಂಜಿ ಅರ್ಜುನೆ ಗೊತ್ತಿಪ್ಪುನಿಗರಿಗೆ ಆಯ್ ಒಡೆ ಪೊಂಡಲಾಗಿ ವಿಜಯ ಆದು ಬರ್ಪೆ ಎಂಚಿನಕ್ಕೆ ವಿಜಯ ಆದು ಬರ್ಪಿನಿ ಪಡನ್ನ ಅಂಡ ಹಾಗೆ ಸಾರಥಿವರಿಗೆ ಕರೆಕ್ಟ್ ನಿತ್ತೆಗೆ ಕೃಷ್ಣೇ ಬರ್ಪಿನ ಆಯ್ತಾವರಾದ ಆಯ್ ಓಲು ಪೊಂಡಲ ವಿಜಯ ಆದು ಬರೋದು ನಿತ್ತೆ ಯಾಕೆ ದೇವರೇ ನನ್ನ ಕೋರಿಯನ್ನು ಕಡಬಿಡ್ತೇವೆ ಎನ್ನ ಪುದರ್ದಾಯನಿ ಸಾರಥಿಯಾದ ಕಡಬಿಡ್ಪಯ್ಯಾನು ಆರ್ನ ನೇತೃತ್ವಗಳು ಅರೆಗೆ ಮುಂದೆ ಕೂಡ ಸಹಕಾರ ಬೆಂಬಲ ಕೊರಲೆ ಅಂತಿನ ಅರೆಗಳ
ದೇವರೇ ಆಯುಷ್ಯನು ಆರೋಗ್ಯನು ಪುರ ಕೊರತು ಆರನೇ ತರ್ತುಡು ಮಿತ್ತದ ಕೆಲಸವು ಎದ್ದ ರೀತಿಯಾದ ಮಲ್ಪುನಂಚ ದೇವರ ಅನುಗ್ರಹ ಮಲ್ಕೊಡು ಅಂಚಿನ ದೇವರ ಪ್ರಾರ್ಥನೆ ಮಲ್ತನ್ನು ನಾತರಿಗೆ ಎಡ್ಡೆ ಅವಡು. ಪ್ರಖ್ಯಾತ ಧಾರ್ಮಿಕ ಚಿಂತಕರು ಹಾಗೂ ವಾಗ್ಮಿಗಳಾದ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಕ್ಷೇತ್ರ ಪರಿಚಯದ ದಿಕ್ಸೂಚಿ ಭಾಷಣ ಮಾಡುತ್ತಾ ನಂದಳಿಕೆ ಕ್ಷೇತ್ರವು ಬರೀ ದೇವಸ್ಥಾನವಲ್ಲ, ಅದು ಸಮಸ್ತ ತುಳುನಾಡಿನ ಸಾಂಸ್ಕೃತಿಕ ಮತ್ತು ದೈವಿಕ ಶಕ್ತಿಯ ಪ್ರಮುಖ ನ್ಯಾಯಪೀಠ. ಈ ಪವಿತ್ರ ಮಣ್ಣಿನ ಜೀರ್ಣೋದ್ಧಾರದಲ್ಲಿ ಭಾಗವಹಿಸುವುದು ನಮ್ಮ ಪೂರ್ವಜನ್ಮದ ಸುಕೃತ ಎಂದು ನುಡಿದರು. ಕಲಿಯುಗಳು ಮನಸ್ಸಿಡು ಈ ಪಾಪನು ಎನ್ನು ಪಾಪ ಅಂದ ಲೆಕ್ಕಾಚಾರ ಬರಪುಜಿಗೆ ಆಂಡ ಕಲಿಯುಗಳು ಈ ಪುಣ್ಯ ಮಲ್ಪಡು ಬಂದಿರಲ್ಲ ಮನಸ್ಸಿಡಿ ಎನ್ನಿಂದ ಅಂಡ ಆಯಾಗ ಆ ಪುಣ್ಯದ ಫಲ ದಿಕ್ಕೊಂಡು ಬಂದಿರು ಅಂಚ ನಂದಳಿಕದ ದೇವಸ್ಥಾನ ಜೀರ್ಣೋದ್ಧಾರ ಆವಿಡುವ ಭಕ್ತಿ ಒಂದು ಭಾರಿ ದೂರ ದೂರ ಹೊಡೆದು ಮತ್ತೆ ನಿಗುಲು ಇಲ್ಲಿ ಬತ್ತದ ಸೇರ್ತಾರೆ ನಿಗುಲು ಬತ್ತದ ಸೇರ್ದಿನೇ ನಿಗುಲ್ ಅಕೌಂಟು ಆಯ್ತ ಪುಣ್ಯ ಸಂದು ಆಡ್ ಆ ಸಿರಿ ಇಲ್ಲ ಮುಜಲೊಟ್ಟದ ಬೆರ್ಮೇರೆಗೆ ದಾಯಿಗೆ ಮುಗುಲಿಚ್ಚಿಂದ ಎಲ್ಲ ನಮ್ಮನ ನಂದಲಿಕದ ಒಂದು ಬಾಲ್ಯ ಎತ್ತಿಗೆ ನಮಗೆ ಗೊತ್ತಿಪ್ಪೊಡು ಸೊನ್ನೆ ಪೆತ್ತಮೆ ಬರೆ ಪೋಯಿನದಾಗ ಮುಜಲೊಟ್ಟದ ಬೆರ್ಮೇರ್ ನಮ್ಮದ ಆ ಬ್ರಹ್ಮಸ್ಥಾನ ನಾಶಾತಿನವರು ಬರ್ತದ ಇವರಿಗೆ ಒಂದು ಬೋದು ಪಡಿಜಾವಂದಿದ್ದವರು ಊರುಡು ಮಾತ ಪಡಿಜಾವನ ಮತ ಪಾತ್ರೆಗಳು ಮಾತ ಕೆನೊಂದು ಸೊನ್ನೆ ಆ ಪೊಟ್ಟರು ಗುರುಮಾರ್ಲರಿ ಅದು ದೇವರ ಪ್ರಾರ್ಥನಾ ದೀಪೆ ಆಲೆ ಬಂಜಿ ಪುಂಡಿ ಬಲಂಕಾರಿನ ನೀರು ಪಾಡ್ದು ಮೀನು ಮಚ್ಚಂಗುಲೇ ಪಾಡ್ದು ಬಂದ್ಪುಲ್ಗೆ ನಿಗಲ್ನ ಬಂಜಿಲ ಎಂಚ ಆ ಅರಿ ಬಂದಾಣ ಅಂಚ ಎನ್ನ ಬಂಜಿಡ್ಲು ನರಪರಿ ಪುಟ್ಟುಂದಾಂಡ ಎನ್ನ ಮೂಗುದಿನ ಕರತ್ತದೆ ಮುಜಲೊಟ್ಟದ ಬೆರ್ಮೇರಿಗೆ ಮುಗುಲಿ ದೀಪ ಇನಿಕ್ಲ ಆಲ ಪರಕೆಯನ್ನು ಪುಟ್ಟದ ಜೋಲಿ ಇನಿಕ್ಲ ಮುಜಲೊಟ್ಟದ ಬೆರ್ಮೇರಿಗೆ ಮುಗುಲಿ ಇಚ್ಚಿ ಅನ್ಪುನಂಚಿತ ವಾಕ್ಯ ನಂದಳಿಕದ ಒಂಜಿ ಕಲ್ಲುಗಳು ಕತೆ ಒಂಜಿ ಕಲ್ಲು ಒಂಜಿ ಕತೆ ಕಾಣಬಟ್ಟದ ಅಜ್ಜರಿ ಚಂದ್ರದ ಕಾಡಿ ಎರವದ ಬಂಡೇರಿಗೆ ರಟ್ಟು ಬಿಲಿಕುಲು ಬಾಲೆನ ಬದೊಂದು ಗೊಬ್ಬೊಂದಿಲ್ಲ ಬಾಲೆಗೆ ಸುತ್ತು ಗೊಬ್ಬೊಂದಿಲ್ಲ ದನಿಕ್ಲ ಓದು ತುನಗ ಮೇರು ಪೋನ ಒಂಜಿ ಗೊಂಬೆಲ ಒಂಜಿ ಕನ್ನಡಿಲ ಬದೊಂದು ಬೇರಿಗೆ ಗೊಂಬೆನ ದೀಯರಿ ಕನ್ನಡಿದ ಸೂರ್ಯನ ಬಲ್ಪು ಗೊಂಬೆದ ನಿಂತು ಬೂರ್ಲಗ ಬಲ್ತೇರಿ ಬಿಲಿಕುಲು ಬಾಲೆನ ಬುಡಿಯ ಆ ಗೊಂಬೆನ ಬತ್ತಂಡ ಆ ಬಾಲೆನ ಬದೊಂದು ಬತ್ತೇರಿ ಸೊನ್ನೆ ನೊಟ್ಟದಿ ಒಂದು ತಾಂಗೀರಲ್ಲಿ ಗಿಂಡೆ ಅಂದ ಬುದರ್ದಿಯರು ಇಡೀ ತುಳು ಚರಿತ್ರೆಡೆ ಅಕ್ಕೆರಸು ಪುಂಜದಿ ಸೊನ್ನೆ ಗಿಂಡೆ ಸಾಮು ದಾರು ಅಪ್ಪಗ ದಾರಗೈ 7 ಜನ 5 ಜನದ ಚರಿತ್ರೆ ಎತ್ತನಂದ ತಿರುಗುನಂಜಿ 25 ಕಿಲೋಮೀಟರ್ ರೇಡಿಯೇಷನ್ ಆಯ್ತ ಪ್ರಧಾನ ಕೇಂದ್ರ ಸಾನ್ನಿಧ್ಯ ಹೋಗಿ ಎಂದಾಂಡ ಅವು ನಮನ ಊರು ನಂದಳಿಕೆ ಅಂಚಿನ ಬಾರಿವಲ್ಲ ಪರಮ ಪವಿತ್ರವನ್ನು ಎಂಗಿಲ್ ಹಿಡಿದು ಓ ಸಾಧ್ಯ ಎಂಗಿಲು ಮಲ್ಪುವ ಊರುಡಿತು ನಗರಿ ಎಂಗಿಲಿಗೆ ಪಾಪ ಎಂಗಿಲ್ನೆಲ್ಲ ನಿಗಲು ರಶಿದದ ಪುಸ್ತಕ ಪದೊಂದು ಬರ್ತಾರಂದಾಂಡ ಎಂಗಿಲೆ ಪರ್ತುಕೊರ್ರೆ ಎಂಗಿಲದ ಅಲಜಿ ಎಂಗುಲು 4 ದಿನ ಬತ್ತದ ಅಲ್ಪ ಆ ಶ್ರಮದಾನ ಮಲ್ಪ ನಿಗಲ್ನ ಪುಡಾಯಿ ಬಟ್ಟಿಗೆ ಬುಗೆಲು ಗೊರ್ಪ ತರೆಗೊರ್ಪ ಬಂಪನಂಚಿಂದ ಶ್ರಮದಾನ ಮಲ್ಪನೊಗಲು ಅವಲ ಬಾರಿ ಮಲ್ಲ ಸೇವೆನೆ ಅವು ತಂತ್ರದ ಉಗನಾರ ಬತ್ತನಂಚಿಂದ ತಂತ್ರದ ಬಟ್ಟಲ್ಲ ಒಂಜೆ ಅವಳು ಮೈಕು ಬತ್ತದ ಬೇಳೆ ಮಲ್ಪನಲ್ಲ ಒಂಜೆ ಬಲಿಮೂರ್ತಿಗೆ ತರೆಗೊರ್ಪನಲ್ಲ ಒಂಜೆ ಅವಳು ಇಂಜಿ ಕಲ್ಲಿಗೆ ತರೆಗೊರ್ಪನಲ್ಲ ಒಂಜೆ ಅಂಚಿಂದ ಮಾಮಲ್ಲ ಸೇವೆ ನಂದಳಿಕದ ಮನ್ನಡಿ ಅಭೂತೋನ ಭವಿಷ್ಯತ್ ಇಂಚಿತ್ತಿನ ಬ್ರಹ್ಮಗಲ ಶಾದಜಿಗೆ ಓಲ್ಲ ಬಂಪನಂಚಿಂದ ಕುದರ್ ನಮಗೆ ನೋಡು ಐದು ಬಿಡಾದೆ ನಮ್ಮ ಮಾತ ಇಲ್ಲಿ 3 ಮಲ್ಲ ಮಟ್ಟಡಿ 3 ಮತ ಸೇರ್ದ ನಮ್ಮದು ವಾವ ರೀತಿಯ ಸಹಕಾರ ಕೊರ ಸಾಧ್ಯ ನಂಚಿನ ಸಹಕಾರ ಕೊರ್ಕ ನಂದಳಿಗದ ಮರುದ್ರ ಮಾಲಿಂಗೇಶ್ವರ ದೇವರು ಪೊರ್ಲಾಪನ ನಮ್ಮ ಮಾತ ತೋಡು ಐದೊಟ್ಟಿಗೂ ಮಜರೊಟ್ಟಿ ಪರ್ಯವು ಅದು ನನ್ನ ಕೆದಿಜ ಪರಾಡಿ ಪರ್ಯವು ಕಾನಬುಟ್ಟದ ಅಜ್ಜರಿ ಪರ್ಯವು ಇಡೀ ಒಂದು ಚರಿತ್ರೆದಾದುಂಡು ಈ ಚರಿತ್ರೆಯನ್ನು ಬರಿಕೊಡು ಮುಂದೆ ನಮ್ಮನ್ನು ತುಂಬುದ ಪೀಳಿಗೆಗೆ ಕೊರಡು. ನಂದಳಿಕೆ ಚಾವಡಿ ಅರಮನೆಯ ಶ್ರೀ ಸುಹಾಸ್ ಹೆಗಡೆ ಅವರು ಮಾತನಾಡಿ, ಮುಂಬೈ ಕನ್ನಡಿಗರ ಒಗ್ಗಟ್ಟು ಮತ್ತು ಧಾರ್ಮಿಕ ಶ್ರದ್ಧೆ ನಿಜಕ್ಕೂ ಶ್ಲಾಘನೀಯ. ಪ್ರತಿಯೊಬ್ಬ ಭಕ್ತನು ನೀಡುವ ತನು ಮನ ಧನದ ಕಾಣಿಕೆಯ ಪ್ರತಿಯೊಂದು ರೂಪಾಯಿಯ ಲೆಕ್ಕವೂ ಅತ್ಯಂತ ಪಾರದರ್ಶಕವಾಗಿರುತ್ತದೆ. ನಮಗಿಲ್ಲಿ ಮುಖ್ಯವಾದುದು ಶ್ರದ್ಧೆ. ಎಲ್ಲರ ಸಹಕಾರದಿಂದ ಜೀರ್ಣೋದ್ಧಾರ ಕಾರ್ಯವನ್ನು ಸುಸೂತ್ರವಾಗಿ ಪೂರ್ಣಗೊಳಿಸುತ್ತೇವೆ ಎಂದರು. ನಮ್ಮ ಜೀರ್ಣೋದ್ಧಾರ ಮಲ್ಪರ ಬಿದ್ದಾಡದ ಅಂಡ ಆ ದೇವಸ್ಥಾನ 10 ಕೋಟಿ ಖರ್ಚು ಮಲ್ತಿರಿಗೆ ಈ ದೇವಸ್ಥಾನ ಈತು ಕೋಟಿ ಖರ್ಚು ಮಲ್ತಿರಿಗೆ ನಮ್ಮ 5 ಮಿತ್ತ ಅವಡು ನಮ್ಮ 5 ಮಿತ್ತ ಮೂಡು ಅಂಚನೆ ಕಟ್ಕ ನಂಗೆ ಖಂಡಿತ ಬಿಡ್ಚು ನಂಗೆ ಏತು ಖರ್ಚು ಮಲ್ಪರುಂಡು ಗಾದ ಜೀರ್ಣೋದ್ಧಾರ ಆವರೆ ಉಂಡು ಏತು ಸುಲಭಡ ಅವರೆ ಉಂಡು ತುಂಬು ಮೇಂಟೆನೆನ್ಸ್ ಇಂಚ ಅವಡು ಮುಂದಿನ ಅಂದಾಜು ಮಲ್ತದ್ದು ಆಲೋಚನೆ ಮಲ್ತದ್ದು ದೇವರಿಗೆ ಭಾರಿ ಶ್ರದ್ಧೆ ಉಂಟು ದೇವರಿಗೆ ಇಂಚ ಆವಡು ಐದು ಮಧ್ವೇಶ್ವರ ಬರ್ಪೇರು ದೇವರಿಗೆ ಬುದ್ಧಿ ಕೊರ್ಪೇರು ಸರಿ ಅಂಡ್ ದೇವರ ಬುದ್ಧಿ ಕೊರಿಯರಲ್ಲ ಅವು ಮಾತ್ರ ನಡೆದು ಕರಪಿನ ಕಾಸು ನಾವು
ಮಾತೆಗಳ ಭಿಕ್ಷಾಂದೇಯಿ ಬಂದು ಮಾತ ಬೊಂಬೈ ತಗೊಳ್ಳಾಡು ಬೆಂಗಳೂರು ತಗೊಳ್ಳಾಡು ನಟದು ಕೆತ್ತೊಂದ ಕಾಸು ಅಕಲು ಬಂಗೂಡು ಮಲ್ಲಿನ ಕಾಸು ಐತ ವ್ಯಾಲ್ಯೂ ದೀವೊಂದು ಏತ್ ನಂಗೆ ಶೋಕಡು ಮಲ್ಪರೆ ಹಾಕೊಂಡು ಏತ್ ನಮ್ಮ ಬಾರಿ ಪೊರುಳು ಅಂದ್ರೆ ಅಂಚಂದು ನಂಗೆ ಹಾಲು ಮಲ್ಪರೆ ಅವೇನು ಜೀರ್ಣೋದ್ಧಾರ ಮಲ್ಪರೆಂಡು ಏತ್ ಪೊರುಳು ಮಲ್ಪರೆಂಡು ಅವೇನು ಪೂರ ಮಲ್ತೊಂದು ಐಕ್ ಬೋಡುತ್ತಿನ ಲೆಕ್ಕಾಚಾರ ಯಾನ್ ಬಂದೆ ಊರು ತಗೊಳ್ಳಿ ಏರ್ಲಾ ಬರಡು ಅವರು ಆಫೀಸ್ ಜೀರ್ಣೋದ್ಧಾರದ ಕಮಿಟಿ ಆಫೀಸ್ ಲೆಕ್ಕಾಚಾರ ಎದುರ್ದೀವೋಡು ಪ್ರತಿ ಒಂಜಿ ಪೈಸಗಳ ಲೆಕ್ಕಾಚಾರ ಮಾಡು 10 ರೂಪಾಯಿ ಕೊಡ್ತೀನ ಡೊನೇಷನ್ 10 ಕೊಡ್ತೀನ ಆ ಜನಕ್ಕೆ ಅರೆಗಳ ಲೆಕ್ಕಾಚಾರ ತಗೋಡಮ್ಮ ಇಂಚಿನ ವಿಚಾರನ ಮಲ್ತೊಂದು ದೇವೇಂದ್ರ ತುಂಬದಿ ಒಂದು ನಮ್ಮ ಜೀರ್ಣೋದ್ಧಾರ ಬಿದ್ದೊಳಗ ಪೊರುಳು ನಮ್ಮ ಮೇಲೆ ಮಲ್ಪುವ ನಮ್ಮದು ಹಾಕುಡು ಯಾರು ಎಲ್ಲ 100 ರೂಪಾಯಿ ಕೊಡ್ಪೆ ಯಾರು 1,000 ರೂಪಾಯಿ ಕೊಡ್ಪೆ ಇಂಚಿನ ಬರ ಮಾತಾಡ ಮಗ ಬತ್ತಿನಗುಲ್ಲ ಪೊರುಳು ನಮ್ಮ ಇಂಚಿನ ಮಲ್ಪುಡು ಈಗ ನಾವು ಒಂದು ತೆರಿಲಿ ನಿಕ್ಕಲು ಹೊಂಚು ದಾದ ನಿಕ್ಕಳೆಲ್ಲ ಒಂದು ಎಂಟು ಐಡಿಯಾಸ್ ಉಪ್ಪುಡು ಪ್ರತಿ ವರ್ಷ ಒಂದೊಂದು ಬೇರೆ ಬೇರೆ ನಮ್ದು ಕ್ರಿಯೇಟಿವಿಟಿ ಉಪ್ಪುಡು ಪಲ್ಲೇವೆ ಮಲ್ಪು ಅಡಾಪ್ಟ್ ಮಾಡ್ಬಿಡ ಅವನು ಬಿಟ್ಟು ನಮ್ಮ ದೂರಲೇ ಹೋಗ್ತೀನಿ ಅವು ಅಂಚೆಗೆ ಒಂದು ಇಂಚೆಗೆ ಬೇರೆ ಬೇರೆ ಕಥೆಗಳು ನಮ್ಮ ಕಥೆಗಳು ನಂದರಿಗೆ ಶುರು ನಿಂತು ಬೇರೆ ಸುಮಾರು ಕಥೆ ಸಿರಿದ ಕಥೆಗಳೇ ಇಲ್ಲ ಬೇರೆ ಶ್ರೀಕಾಂತ್ ಭಟ್ ಮಲ್ಲೇಕರೇ ಉದ್ಯಾವರದ ಶಾಸನ ಅವಾರ್ಡ್ ಕಟಪಾಡಿದ ಶಾಸನ ಅವಾರ್ಡ್ ಮುಳುವಿದಿ ಶಾಸನ ಅವಾರ್ಡ್ ಬೆಳ್ತಂಗಡಿದ ಅವಾರ್ಡ್ ಪ್ರತಿ ಶಾಸನ ಲಾಸ್ಟ್ನ ಒಕ್ಕಣೆ ಇದಕ್ಕೆ ತಪ್ಪಿದಲ್ಲಿ ನಂದಲಿಗೆ ದೈವಗಳು ನೋಡಿಕೊಂಬಾರು ನಂದಲಿಗೆ ದೈವಗಳು ನೋಡಿಕೊಂಬಾರು ಏಪ 1453 ಸ್ಟಾರ್ಟ್ ಆಗಿಲ್ಲ 1453 ಕೊಂಡು ಏಪದ ಇಸುವಿದು ನಡೆಯುದು ಐಕ್ ಬಂಡ ನಮ್ಮ ಕತೆ ಪಂಪಿನ ಕೈಕ ಆಧಾರ ಉಂಟು ಶಾಸನ ಉಂಟು ಐಕ್ ಮೂಡಿದ ಶಾಸನ ಉಂಟು ಇತ್ತಲ ಉಂಟು ನಮ್ಮಡ ಒಕ್ಕಡೆ ಕತೆ ಪಂಪಿನತ್ತು ನಮ್ಮ 1453ನೇ ಇಸಿದ ಶಾಸನ ಉಂಟು ಬೇತೆ ಬೇಕ ಒಂಜಿ ಶಾಸನತ್ತು ಎಡ್ಮ ಉಡ್ಲ ಉಡುಪಿ ಆ ಏರಿಯಾದ ಆತು ಜಾಗದ ಶಾಸನಗಳು ಇದಕ್ಕೆ ತಪ್ಪಿದ್ದಲ್ಲಿ ನಂದಲಿಕೆ ದೈವಗಳು ನೋಡಿಕೊಂಬಾರು ಬಂಡ ನಂದಲಿಕೆ ದೈವಗಳು ಎಷ್ಟು ಪವರ್ಫುಲ್ ಕೊಟ್ಟು ಲೆಕ್ಕ ಮಾಡಿದ್ರು ಆ ಪವರ್ಫುಲ್ ದೈವಲ್ಲ ಜೀರ್ಣೋದ್ಧಾರ ಬಂದಿಂದ ಮಕ್ಕಳನ್ನು ಪವರ್ಫುಲ್ ಆಪ ನಮಗಳ ಎನರ್ಜಿ ಬರು ನಮಗಳ ಶಕ್ತಿ ಬರು ಅದೊಂದು ಮಾತಿರಲಿಲ್ಲ ಪುನರ ಸ್ವಲ್ಪ ಒಂದು ಒಟ್ಟುಗುಪ್ಪುಲೆ ಯುನೈಟ್ ಆದ ಉಪ್ಪುಗ ಒಗ್ಗಟ್ಟು ಉಪ್ಪುಗ ಎಂಚಿನ ಎದುರೆದುರು ಪಾತಿರಲಿ ಬಹು ಇತ್ತ ನಮ್ಮ ಜೀರ್ಣೋದ್ಧಾರ ಕಮಿಟಿ ಸಮಿತಿ ಮಲ್ಪುವ ಕೈದಿ ಕುಳಂಜಿ ಪನ್ನೊಂದಗಳಿಗೆ ಇಲ್ಲಿ ಸಮಿತಿ ಮಲ್ಪುವ ಎರಡು ಮುಡಿಯರು ಆಯನ ಪಾಡಿಯರು ಆಯ ಮಲ್ಲ ಜನನ ಉಮಿಯಲ್ಲಿ ಜನನ ಅವನ ಎಂದರೆ ಕೊಡ್ತು ಮಲ್ಲ ಜನ ನಂದಲಿಗೆ ಮಾಲಿಂಗೇಶ್ವರ ದೇವರು ಮಾತ್ರ ನಮ್ಮ ಏರ್ಲ ಮಲ್ಲ ಜನ ಏರ್ಲ ಎಲ್ಲ ಜನ ಒಳಗೊಂಡು ನಮ್ಮ ಕುಟುಂಬಗಳನ್ನ ಇಂಜಿನಿಯರಿಂಗ್ಗಳ ಸಹಕಾರ ಬೋಡು. ಶ್ರೀ ಉದಯ್ ಶೆಟ್ಟಿ, ಶ್ರೀ ಸಂತೋಷ್ ಶೆಟ್ಟಿ ಸೀತಾ ಸೌದ, ಶ್ರೀ ರತ್ನಾಕರ್ ಶೆಟ್ಟಿ ಕಾನಬೆಟ್ಟು, ಶ್ರೀ ಸುನೀಲ್ ಶೆಟ್ಟಿ ಆದಿ ಆಲಡೆ ಸಂದರ್ಭೋಚಿತವಾಗಿ ಸಲಹೆ ಸೂಚನೆಗಳನ್ನು ನೀಡಿದರು. ಆ ವಿಷಯವನ್ನು ಬಾರಿ ಮುಖ್ಯವಾದ ಅವು ತೂಪಿನ ಬಾರಿ ಆಗತ್ತೆ ಉಂಟು ಯಾವನ ಮಸ್ತರಿ ಆಯ್ತಾ ಲೆಕ್ಕ ಮಾತ್ರ ಬುಕ್ಕ ಬುಕ್ಕ ಮಲ್ಲ ಅವನಿಗೆ ಹೋಗ್ಕೊಂಡು ಬಜೆಟ್ ಮಲ್ಲೆ ಹಾಕೊಂಡು ಯಾವನ ಶುರು ಜಾಯ್ದಿ 30 ಕೋಟಿಗೆ ಅವು ಲಾಸ್ಟ್ ಬೋದು ಉಂತನಾಗ 50 ಕೋಟಿ ಬೋದು ಉಂತನಾಗ ಮಾತ್ರ ಅಮ್ಮನ ಆಶೀರ್ವಾದ ದೊಡ್ಡ ಒಟ್ಟಿಗೆ ಆತಂದೆ ಮಾತ್ರ ಪ್ರತಿ ಸರಿ 15 ಅಬ್ಜಾವ್ ಇಂಚಿನ ಹಾಕೊಂಡು ಕೆಲವು ದೇವಸ್ಥಾನ ಅಥವಾ ಕೆಲವು ಕೂಡ ಇಂಚ ಹಾಕೊಂಡು ಇದೊಂದು ಬೇರೆ ಜತ್ತಿನ ಬೊಕ್ಕ ನಮ್ಮ ಬ್ರಹ್ಮ ಕಲಶ ತುಂಬು ನೆಕ್ಕ ಪೂರ ಏತ್ ದೊಡ್ಡ ಬೋಡ ಇಂಚಿನ ಅವಡ ಆಯ್ತ ಪೂರ ಒಟ್ಟುಗ ಹಾಕ್ಲಿಕ್ಕೆ ನಮ್ಮ ಪ್ಲಾನ್ ಅವಡು ಅವೇ ಲೆಕ್ಕ ಬಜೆಟ್ ಮಾಡ್ಕೊಡ ರಿಸರ್ವ್ ಫಂಡ್ ನಂಗೆ ದಿಯೋಡು ಯಾಪನ ಹೊರ ಬ್ರಹ್ಮ ಕಲಶ ಆಯ್ನ ಬೊಕ್ಕ ನಮ್ಮ ಎರಡಲ್ಲ ದೊಡ್ಡ ಕೇಂದ್ರ ಹಾಪುಜಿ ದೊಡ್ಡ ಕೇಂದ್ರ ಒಂದಿಗೆ ಹಾಪುಜಿ ಅಂಜದ ಅವನಿ ಬ್ರಹ್ಮ ಕಲಶ ಆರ ಮುಟ್ಟದ ಸ್ಪಿರಿಟ್ ಉಂಡದೆ ಆ ಸ್ಪಿರಿಟ್ ಒಂಜಿ ಕೆಲಸ ಹಾಪಿನಿ ಬಜೆಟ್ ಆವೋಡು ಎಸ್ಟಿಮೇಟ್ ಗೆತ್ತೋ ನೋಡು ಕೊಟೇಶನ್ ಒಪ್ಪೋಡು ಲೆಕ್ಕ ಒಪ್ಪೋಡು ఒక ಐತ ವಿಷಯದು ಸುವಾಸನನ ವಿಷಯದು ಬೊಕ್ಕ ನಮ್ಮ ನಂದೋಲ್ಗೆದ ಕಮಿಟಿದ ವಿಷಯದು ಯಾನ್ ಲಾಸ್ಟ್ 20 ವರ್ಷದಿಂಚಿ ಜಾತ್ರೆಗೆ ಹೋಗ್ಬೆ ಈತ್ ಪರ್ಫೆಕ್ಟ್ ಆರ್ಗನೈಸ್ಡ್ ಜಾತ್ರೆ ಯಾನು ಓಲ್ಲ ಜಾತ್ರೆ ಪ್ರತಿಯೊಂದು ಕೋಡಿಗೆ ಹೋಗ್ಬೆ 2 ಪ್ಯಾನ್ ಐತ ರಿಯಲ್ ಕ್ರೆಡಿಟ್ ಸುವಾಸನಾಗ ಹೋಗ್ಕೊಂಡು ಬೊಕಾರಿನ ಟೀಮ್ ಉಂಟು ಅಚ್ಚಾದ ಪೂರ ವಿಶ್ವಾಸ ಉಂಟು ನಮ್ಮ ವಾ ಕಂಟ್ರಿಬ್ಯೂಷನ್ ಕೊಂಡಾಲ ನಂದೋಲ್ಗೆ ದೇವಸ್ಥಾನ ಭವಿಷ್ಯದು ಇತ್ತೆ ಇಂಚ ನಮ್ಮ ಪ್ರತಿ ವರ್ಷ ಜಾತ್ರೆ ಹಾಕೊಂಡು ಅಂಚೆನೆ ನನ್ನ ಒಂದು ಲ್ಯಾಂಡ್ ಮಾರ್ಕ್ ಹಾಕೊಂಡು ಟೂರಿಸ್ಟ್ ಅಟ್ರಾಕ್ಷನ್ ಹಾಕೊಂಡು ತನ್ನ ಖಾಲಿ ನಂದೋಲ್ಗೆ ದೇವಸ್ಥಾನ ಹೋದು ಪ್ರಾರ್ಥನೆ ಮನ್ಪರತ್ತೆ ಅವಳೊಂದು ಹೋದು ದೇವ್ರನ ಆಶೀರ್ವಾದ ಗೆತ್ತೊಂಡ ಪ್ರತಿಯೊರೆಗ್ಲ ಅಗಲ ಸ್ವತಃ ಜೀವನದು ಜೀರ್ಣೋದ್ಧಾರ ಹಾಕೊಂಡು ನಮ್ಮಲ್ಲಿ ಇಲ್ಲಿ ಬ್ರಹ್ಮಕಲ್ಚ ಜೈದ ಬ್ರಹ್ಮಕಲ್ಚ ಜೈದಂದಾಗ ನಂಗೆ ದುಡ್ಡು ಪಡುತ್ತಿಲ್ಲ ದುಡ್ಡು ಎಂಚ ನಮ್ಮ ಈತಿ ಜನ ಸಾಗರದೊಳಗೆ ಜನವೈತಲ್ಲ ಒಂದು ಪಂಪರತೆ ಹನಿ ಹನಿ ಕೋಟಿ ಹಳ್ಳ ತೆನೆ ಕೋಟಿ ಬಳ್ಳ
ಬಲ್ಲವನ್ನ ಇದು ಗೊತ್ತೇನಿಲ್ಲ ಎರಗಣ್ಣದ ಗೊತ್ತಿಲ್ಲ ಬಲ್ಲೆಗೆ ಬಲ್ಲ ತುಪ್ಪೆ ತುಪ್ಪೆ ಉಡಿಂಜಿ ಬಲ್ಲಂಡು ದುಮ್ಮದ ಕಾಲೋಡು ಎಂಗು ನೆಲ್ಲು ಎಂಗಲ್ಲ ಇಲ್ಲ ಮೂತಿ ಮೂತಿ ಬಿಸಾಲೆ ಕಟ್ಟೊಂದು ಬಲ್ಲು ಮಾಡಿ ಕಟ್ಟೊಂತಾರೆ ಗೊತ್ತುಂಟೆ ಐಕೆಲ್ಲ ಬಲ್ಲ ಮಾಡ್ತಾರೆ ಒಂದು ಬಲ್ಲ ಅಂಚ ನಮ್ಮ ಮಾತೆಲ್ಲ ಈ ಜನಸಾಗರ ಬೇತಾರೆ ಹನಿ ಉಗುಡಿ ಅಲ್ಲ ತೆನೆ ಬಿಟ್ಟು ಬಲ್ಲ Nandalike especially one of the most powerful centers for holiday that is proven with the mythological pura connect manpunaga. This is one of the centers for all these holidays actually. Anchari punaga yang inkelonju ಸಮಾವೇಶಕ್ಕೂ ಬರ್ಪಿನ ಒಂದು ಭಾಗ್ಯ ಅಂಚದು ನಮ್ಮಡ್ತಿ ಎದ್ದಾಪುಡು ಅವೇನು 100% ಹತ್ರ ಆಯ್ತು ಮೀರ್ದು ನಮ್ಮ ಸಪೋರ್ಟ್ ಮಲ್ಪ ಮಾಲಿಂಗೇಶ್ವರ ದೇವಸ್ಥಾನ ಮತ್ತು ನಮ್ಮ ನಂದಳಿಗೆದ ಹಾಲಾಡೆ ಒಂಜಿ ಲಾಯ್ಕದ ಪವಿತ್ರ ಕ್ಷೇತ್ರ ಅವಡು ಪೂರ ಭಕ್ತರಿಗೆ ಹಾಲಾಡೆ ಇಪ್ಪಡ ಒಂದು ಗ್ರಾಮಸ್ಥರು ಇಪ್ಪಡ ಹೇಗ್ಲೆ ಇಪ್ಪಡ ಅಗ್ಲೆ ಪೂರ ರೀತಿಡು ದೇವನ ಸಹಾನುಭೂತಿ ಆರೋಗ್ಯ ಕೃಪೆ ಪೂರ ಬರೋದು. ಶ್ರೀಮತಿ ಉಮಾ ಕೃಷ್ಣ ಶೆಟ್ಟಿ ಮಾತನಾಡಿ, ಧರ್ಮ ಕಾರ್ಯಕ್ಕೆ ಹೆಣ್ಣು ಮಕ್ಕಳು ಹಾಗೂ ಕುಟುಂಬದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕೆಲಸ ಶ್ಲೋಕ ಪಂಪಿನ ಬಾಯಿಡ್ದು ದಾನ ಮಲ್ಪುನ ಕೈ ಎಡ್ಡೆಗೆ ಮಾತೆಲ್ಲ ಒಂದು ಸಹಯೋಗ ಕೊರ್ಲಿ ದೇವರನ ಕೆಲಸದು ಕೆರೆಯ ನೀರು ಕೆರೆಗೆ ಚೆಲ್ಲಿ ಬನ್ನಿಕ ಯಾಪಲ ಧರ್ಮ ಕಾರ್ಯೋಗ ಏದು ಕಮ್ಮಿ ಇತ್ತಂಡಲ್ಲ ಆತೆ ಕೊರಡು ಈತೆ ಕೊರಡು ಒಂದು ಪನ್ನ ಇಚ್ಚಿ ಪೂ ಇತ್ತಿನಡೆ ಪೂತೆ ಹೆಸಲೊಂದು ಧರ್ಮ ಕಾರ್ಯ ಕೊರ್ನೆ ಗುಲಿಯಲ್ಲ ಹಾಳಾತುಜರು ದಿನೋಡ್ ದಿನ ಎಡ್ಡೆ ಅವಂದೇ ಪೋತೀನಿ ಎಡ್ಡೆ ಕೆಲಸಗಳು ವ್ಯಾಪಾರ ಒಂದು ಕೊಮ್ಮಲೆ ಮಗ್ಗಾತನ ಒಪ್ಪಾಡು ಹೂವು ಒಪ್ಪಾಡು ನಮ್ಮ ಸಂಬಂಧದ ಒಗ್ಲೇ ಒಪ್ಪೋಡು ಒಂದು ಈಚೆ ಇರುತ್ತೆ ಯಾರು ಅವು ಜೋಕಲೆಲ್ಲ ಕೊರಲಿ ನಮ್ಮ ಜೀವನೋಡು ನಮ್ಮ ಎಡ್ಡೆ ಕೆಲಸ ಮಲ್ಪೊಡ್ಲ ದೇವರನ್ನ ಅನುಗ್ರಹ ಬೋಡು ಎಡ್ಡೆ ಪಾತೆರಡ್ಲ ದೇವರನ್ನ ಅನುಗ್ರಹ ಬೋಡು ಒಂಜಿ ವಿಚಿತ್ರ ಪಂದೊಡ್ಡಲ್ಲ ದೇವರನ್ನ ದಯ ಬೋಡು ದೇವರನ್ನ ದಯದ ಅಂತ ನಮ್ಮ ಯಾನು ಮಲ್ತೆ ಪಂಪಿನ ಪುಕ್ಕಡೆ ಯಾನು ಮಲ್ತೆ ಪಂಪಿನಗಳು ರಡ್ಡು ಸರಿ ಸ್ಮಶಾನಗೂ ಸುತ್ತು ಬರೋಡ್ಗೆ ಎಂಚಿನಗಳು ಅವಳು ಮನ್ನಾ ತೇರು ತೂವರೆ ಅವು ಪೂರ ದೇವರನ್ನ ಅನುಗ್ರಹ ಅಪಿನಿ ದೇವರ ಎಡ್ಡೆಡ್ಡೆ ಕೆಲಸ ಆವಡು. ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾದ ವಿಶೇಷ ಕಿರುಚಿತ್ರವು ಸಭೆಯಲ್ಲಿದ್ದವರಲ್ಲಿ ಭಕ್ತಿ ಭಾವವನ್ನು ಮತ್ತಷ್ಟು ಉಮ್ಮಳಿಸುವಂತೆ ಮಾಡಿತು. ಸುಹಾಸ್ ಹೆಗಡೆ ಅವರು ನೂತನವಾಗಿ ರಚಿಸಿರುವ ಮುಂಬೈ ಸಮಿತಿಯ ಪದಾಧಿಕಾರಿಗಳನ್ನು ಹೆಸರಿಸಿದರು. ಅಧ್ಯಕ್ಷರಾಗಿ ಕೃಷ್ಣ ವೈ ಶೆಟ್ಟಿ, ಕೃಷ್ಣಧಾಮ ನಂದಳಿಕೆ, ಉಪಾಧ್ಯಕ್ಷರಾಗಿ ರತ್ನಾಕರ್ ಕೆ ಶೆಟ್ಟಿ, ಕಾನಬೆಟ್ಟು ನಂದಳಿಕೆ, ಸಂತೋಷ್ ಶೆಟ್ಟಿ, ಸೀತಾ ಸದನ ನಂದಳಿಕೆ, ಚಂದ್ರಶೇಖರ್ ಶೆಟ್ಟಿ, ಶ್ರೀಮತಾ ನಂದಳಿಕೆ. ಸಂಚಾಲಕರಾಗಿ ರತ್ನಾಕರ್ ವೈ ಶೆಟ್ಟಿ, ಕೃಷ್ಣಧಾಮ ಕಾಪಿಕೆರೆ. ಸಹಾಯಕ ಸಂಚಾಲಕರಾಗಿ ಶೋಭಾ ಶೆಟ್ಟಿ, ಶ್ರೀಮತಾ ನಂದಳಿಕೆ, ಶಶಿಕಾಂತ್ ಶೆಟ್ಟಿ, ಕೃಷ್ಣಧಾಮ ಕಾಪಿಕೆರೆ. ಕಾರ್ಯದರ್ಶಿಯಾಗಿ ಜಗದೀಶ್ ಶೆಟ್ಟಿ, ಕಾನಬೆಟ್ಟು ನಂದಳಿಕೆ. ಜಂಟಿ ಕಾರ್ಯದರ್ಶಿಗಳಾಗಿ ನರೇಶ್ ಶೆಟ್ಟಿ, ಕಡುಂದೂರು ನಂದಳಿಕೆ, ಶಶಿಕಾಂತ್ ಸತೀಶ್ ಶೆಟ್ಟಿ, ಕೃಷ್ಣಧಾಮ ಕಾಪಿಕೆರೆ. ಕೋಶಾಧಿಕಾರಿಯಾಗಿ ಸಿಎ ಸುರೇಂದ್ರ ಕೆ ಶೆಟ್ಟಿ. ಜಂಟಿ ಕೋಶಾಧಿಕಾರಿಗಳಾಗಿ ಭಾಸ್ಕರ್ ಶೆಟ್ಟಿ, ಕೋರಂಗಬೆಟ್ಟು ನಂದಳಿಕೆ, ರಿತೇಶ್ ಎಸ್ ಶೆಟ್ಟಿ, ಮೂಡುಮನೆ ನಂದಳಿಕೆ ಹಾಗೂ ಇನ್ನಿತರ ಸದಸ್ಯರನ್ನು ಹೆಸರಿಸಿದರು. ಸಮಾವೇಶದ ಕೊನೆಯಲ್ಲಿ ಕ್ಷೇತ್ರದ ಅರ್ಚಕರಾದ ಶ್ರೀ ಹರೀಶ್ ತಂತ್ರಿ, ಶ್ರೀ ರವಿರಾಜ್ ಭಟ್ ಮತ್ತು ಶ್ರೀ ಸುಬ್ರಹ್ಮಣ್ಯ ಭಟ್ ಅವರನ್ನು ಹಾಗೂ ವೇದಿಕೆಯಲ್ಲಿದ್ದ ನೂತನ ಪದಾಧಿಕಾರಿಗಳಿಗೆ, ಪ್ರಮುಖ ದಾನಿಗಳಿಗೆ ಮತ್ತು ಊರಿನಿಂದ ಆಗಮಿಸಿದ ಗಣ್ಯರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಸ್ಮರಣಿಕೆ ಹಾಗೂ ಪುಷ್ಪಗುಚ್ಛ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶ್ರೀ ಮಧ್ವೇಶ್ ತಂತ್ರಿ, ಶ್ರೀ ಕೃಷ್ಣ ವೈ ಶೆಟ್ಟಿ, ಕೃಷ್ಣಧಾಮ, ಶ್ರೀಮತಿ ಉಮಾ ಕೃಷ್ಣ ಶೆಟ್ಟಿ, ಶ್ರೀ ಸುಹಾಸ್ ಹೆಗಡೆ, ಕಂಬಳ ಶ್ರೀಕಾಂತ್ ಭಟ್,
ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಹಾಗೂ ಉದ್ಯಮಿಗಳು ಮತ್ತು ಪ್ರಮುಖರಾದ ಶ್ರೀ ರಘುರಾಮ್ ಶೆಟ್ಟಿ ರಾಮದೇವ್, ಶ್ರೀ ಶಿವರಾಮ್ ಶೆಟ್ಟಿ ದ್ವಾರಕಾ, ಶ್ರೀ ನಾರಾಯಣ್ ಶೆಟ್ಟಿ ವಿಶ್ವಭಾರತಿ, ಶ್ರೀ ರತ್ನಾಕರ್ ಶೆಟ್ಟಿ ಕಾನಬೆಟ್ಟು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಪ್ರತಿನಿಧಿಯು ಕೆಲವು ಗಣ್ಯರನ್ನು ಮಾತನಾಡಿಸಿದಾಗ, ಜೀರ್ಣೋದ್ಧಾರ ಮಾತೆಲ್ಲ ಸಹಕಾರ ಮಾಡ್ಬೋದು. ಇನಿ ನಂದಲಿಕೆ ದೇವಸ್ಥಾನದ ಜೀರ್ಣೋದ್ಧಾರದ ಸಮಿತಿ ಮಾತೆರ್ಲ ಬೈದೇರು ನಂದಲಿಕೆದ ಮಾಲಿಂಗೇಶ್ವರ ದೇವರು ಅಗಲೇನ ಪೂರ ಇಚ್ಛೆ ಪೂರ್ಣ ಮಲ್ಪಾಡು. ನಂದಲಿಕೆದ ಕೆಲಸ ಭಾರಿ ಪೊರ್ಲುಡು ಆವಾಡು. ಬತ್ತಿನ ಜನ ಕುಲೆಗ್ಲ ದೇವರನ ಅನುಗ್ರಹ ಉಪ್ಪಾಡು. ಇಂಚೆನೆ ನಂದಲಿಕೆ ಎಡ್ಡೆ ಕೆಲಸ ಒಂದು ಉಪ್ಪಾಡು. ನಂದಲಿಗೆ ಮಹಾಲಿಂಗೇಶ್ವರ ದೇವರನ್ನ ಸಮಗ್ರ ಜೀರ್ಣೋದ್ಧಾರದ ಕನಸು ಮತ್ತೊಂದು ಕೃಷ್ಣ ಶೆಟ್ಟಿನ ಅಧ್ಯಕ್ಷತೆಯಲ್ಲಿ ಸುವಾಸಿಗರ ನೇತೃತ್ವದ ಮುಂಬೈ ಬೇದ ಇಂದ ಈ ಸಭೆ ತೂದು ಎಂಕ್ ಭಾರಿ ಖುಷಿ ಆಗ್ತದೆ. ದಯವಂಡ ಎಂಕ್ ಒಂದು ಸಾಧಾರಣ 100-150 ಜನ ಎಕ್ಸ್ಪೆಕ್ಟ್ ಮಾಡ್ತಿತ್ತ. ಅಂಡ್ ಇನಿ ಮೂಲ ಒಂದು 500 ಜಾಸ್ತಿ ಜನ ಸೇರಿದು ಎಂಕಲ್ನ ಜೀರ್ಣೋದ್ಧಾರದ ಕೆಲಸನ ಸುಲಭ ಮಾಡ್ತೇವೆ. ಮೊದಲಿಗೆ ಜಗದೀಶ್ ಶೆಟ್ಟಿ ಕಾನಬೆಟ್ಟು ಅವರು ಪ್ರಾಸ್ತಾವನೆ ಮಂಡಿಸಿದರೆ, ವೀಕ್ಷಿತಾ ಶೆಟ್ಟಿ ಅವರು ಸ್ವಾಗತ ಭಾಷಣ ಮಾಡಿದರು. ಶ್ರೀಮತಿ ಮಂಜುಳಾ ಗುರುರಾಜ್ ಭಟ್ ಪ್ರಾರ್ಥಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಹಾಗೂ ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ಶ್ರೀ ಕಿಶೋರ್ ಶೆಟ್ಟಿ ಗುಂಡ್ಯಾಡ್ಕ ಕಲ್ತೊಟ್ಟು ಅವರು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಜಗದೀಶ್ ಶೆಟ್ಟಿ ಕಾನಬೆಟ್ಟು ನಂದಳಿಕೆ ಅವರು ಕಾರ್ಯಕ್ರಮವನ್ನು ಚೊಕ್ಕವಾಗಿ ನಿರೂಪಿಸಿದರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಭಗವಂತ ಕೊಟ್ಟ ಸಂಪತ್ತು ಹಾಗೂ ಶಕ್ತಿಯನ್ನು ಮತ್ತೆ ಆತನ ದಿವ್ಯ ಕ್ಷೇತ್ರದ ಸೇವೆಗೆ ಅರ್ಪಿಸುವ ಮಹತ್ ಕಾರ್ಯಕ್ಕೆ ಮುಂಬಯಿಯ ಭಕ್ತರು ಸನ್ನದ್ಧರಾಗಿದ್ದಾರೆ. ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಕೃಪಾದೃಷ್ಟಿ ಸಮಸ್ತ ಭಕ್ತಕೋಟಿಯ ಮೇಲಿರಲಿ. ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವದ ಪ್ರತಿಯೊಂದು ಕಾರ್ಯವೂ ವಿಘ್ನವಿಲ್ಲದೆ ಯಶಸ್ವಿಯಾಗಿ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಈ ವಿಶೇಷ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನವೀನ್ ಕುಮಾರ್ ಜೊತೆ ಇನ್ನಂಜೆ ಜಯರಾಮ್, ಮುಂಬೈ ನ್ಯೂಸ್ಗಾಗಿ. ನಾನು ಸವಿತಾ ಕುಲಕರ್ಣಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶಿವನ ಸಾನ್ನಿಧ್ಯ ಮೂಲು ಲಿಂಗರೂಪುಡುಗುಂಡು ಅರಸುದೈ ಒಲೆ ಬೇಟಿ ನಿತ್ಯಮಾಯ್ ಕೊಡುಂಡು. ಶರಣಾಯಿ ಭಕ್ತೆರೆಗು ಸತ್ಯದ ಭಯವುಂಡು. ಶರಣಾಯಿ ಭಕ್ತೆರೆಗು ಸತ್ಯದ ಭಯವುಂಡು. ಭಕ್ತಿ ದಿಂಜಿ ಉಡಲುಡು ಸುಗಿಪುವರ ತಿಕ್ಕೊಂಡು. ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ. ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ.